ರಾಜ್ಯದಲ್ಲಿ ನಿಲ್ಲದ ಬಡ್ಡಿ ದಂಧೆಕೋರರ ಟಾರ್ಚರ್ 10,000ಕ್ಕೆ ವೃದ್ಧೆಯನ್ನ ಮನೆಯಿಂದ ಹೊರಗಡೆ ಹಾಕಿ ಕಿರುಕುಳ ಕೊಟ್ಟಿರೋದು ನೋಡಿ. ಹೆಂಗೆಲ್ಲ ಕಿರುಕುಳ ಕೊಡ್ತಾ ಇದ್ದಾರೆ. ಅವರ ಟಾರ್ಚರ್ಗೆ ಸಾಕಷ್ಟು ಜನ ಆತ್ಮಹತ್ಯೆ ಮಾಡ್ಕೊಳ್ತಾ ಇರೋದು. 10,000ಕ್ಕೆ ವೃದ್ಧೆಯನ್ನ ಮನೆಯಿಂದ ಹೊರಗಡೆ ಹಾಕಿ ಕಿರುಕುಳ. ಗದಗ ಜಿಲ್ಲೆಯ ರೋಣ ಪಟ್ಟಣದಲ್ಲಿ ನಡೆದಿರುವ ಘಟನೆ ಇದು. ವೃದ್ಧೆಯನ್ನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಬಡ್ಡಿ ದಂಧೆಕೋರರು. ಉಷಾದೇವಿ ಅವರನ್ನ ಮನೆಯಿಂದ ಹೊರ ಹಾಕಿರೋದು. ಮೌಲಾಸ ಬೆಟಗೇರಿ ಬಳಿ 10,000 ಹಣ ಪಡೆದಿದ್ರು ವೃದ್ಧೆ. ಹಣ ಕೊಡೋದಕ್ಕೆ ಸಮಯ ಕೊಡಿ ಅಂತ ಕೇಳಿದ್ರು ಕೂಡ ಆ ಪಾಪಿ ಕೇಳಿಲ್ಲ. ವೃದ್ಧೆಯನ್ನ ಮನೆಯಿಂದ ಹೊರಗಡೆ ಹಾಕಿ ಮನೆಗೆ ಬೀಗ ಹಾಕಿರೋದು. ಗದಗ ಜಿಲ್ಲೆಯ ರೋಣ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ಆಗಿದೆ. ನೋಡಿ, ಪಾಪ ನೊಂದಂತಹ ವೃದ್ಧೆ ಕಣ್ಣೀರು ಹಾಕ್ತಾ ಇದ್ದಾರೆ, ಬಹಳ ಬೇಸರದಲ್ಲಿದ್ದಾರೆ. ನೋಡಿ, ಕೇವಲ 10,000 ರೂಪಾಯಿ ಅವ್ರು ಸಾಲ ತಗೊಂಡಿದ್ದು. ಬಡ್ಡಿ ಕಟ್ಟಿಲ್ಲ, ಸಾಲ ಹಣ ಕೊಟ್ಟಿಲ್ಲ ಅಂತ ಹೇಳಿ ಮನೆಗೆ ಬೀಗ ಹಾಕಿ ಆ ವೃದ್ಧೆಯನ್ನ ಮನೆಯಿಂದ ಹೊರಗಡೆ ಹಾಕಿರೋದು. ನನಗೆ ಕೊಡೋಕ್ಕಾಗದೆ ಹೇಳಿ ಟೈಮಿಗೆ ಅವ್ರು ಕೇಳಿದ್ರು 4 ಸಲ ನನಗೆ ಕೊಡೋಕ್ಕಾಗಿಲ್ಲ. ನನ್ನ ಪರಿಸ್ಥಿತಿ ಈಗ ದುಡ್ಡಿನ ಭಾಳ ಸಮಸ್ಯೆ ಐತಿ. ಅದಕ್ಕೆ ನನಗೆ ಈಗ ಆಗೋದಕ್ಕೆ ನಿನ್ನೆ ಕರೆದು ಕೇಳಿದ್ರು, ಮನೆ ಬರ್ಕೊಡ್ಬೇಕಂತ, ಈಗ ನಾನು ಚೆಕ್ ಕೊಡ್ಬೇಕಂತ ಇದು ದುಡ್ಡು ಕೊಡ ಅಂದರು. ಚೆಕ್ ಕೊಡೋದ್ರಿ ಮನೆ ನನ್ನ ತಂದು ಚೆಕ್ಕಿಲ್ಲ, ಮನೇನು ಬರ್ಕೊಡ ಆಗಂಗಿಲ್ಲ ಹೆಚ್ಚಾದಾಗ. ಆಮೇಲೆ ಹಿಂಗೈತೆ ಅಂತ ಹೇಳಿದ್ದೆ. ನಾನು ಮತ್ತೆ ದುಡ್ಡಿನ ನೋಡಿದೆ, ಇಲ್ಲಿ ಮಾಡಿಲ್ಲ. ಇವತ್ತು ಬೆಳಗ್ಗೆ ಕರೆದು ಕೇಳಿದ್ರು, ನಡಕ್ಕೆ ಒಬ್ಬರಿದ್ರು. ಅವ್ರಿಗೆ ನಿನ್ನೆ ಅವ್ರು ಊರಾಗ ಇದ್ದಿಲ್ಲ, ಅವ್ರ ಮುಂದೆ ಹೇಳೋಕ್ಕಾಗಲಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್. ಒಂದು ಕಡೆ ರಾಜ್ಯದಲ್ಲಿ ಈ ಮೈಕ್ರೋ ಫೈನಾನ್ಸ್ನವರ ಕಾಟ, ಆ ಕಾಟಕ್ಕೆ ಬೇಸತ್ತು ಸಾಕಷ್ಟು ಜನ ಆತ್ಮಹತ್ಯೆಗೆ ಶರಣಾಗ್ತಿದ್ದಾರೆ. ಮತ್ತೊಂದು ಕಡೆ ಈ ಬಡ್ಡಿ ದಂಧೆಕೋರರ ಹಾವಳಿ, ಯಾವ ರೀತಿ ಹಿಂಸೆ ಕೊಡ್ತಾ ಇದ್ದಾರೆ ಆ ವೃದ್ಧೆಗೆ. ಗದಗ ಜಿಲ್ಲೆಯ ರೋಣಪಟ್ಟಣದಲ್ಲಿ ಏನು ಉಷಾದೇವಿ ಗುರುದೇವರಯ್ಯ ಮತ್ತು ಶಾಂತದೇವ ಸ್ವಾಮಿ ಮಠ ಅಂತ ಏನಿದ್ದಾರೆ, ಆ ವೃದ್ಧ ಮಹಿಳೆಗೆ ಮೌಲಾಸ ಬೆಟಗೇರಿ ಅನ್ನೋರು 10,000 ರೂಪಾಯಿ ಹಣವನ್ನು ಕೊಟ್ಟಿರ್ತಾರೆ. ಕಳೆದ 6 ತಿಂಗಳ ಅಥವಾ 1 ವರ್ಷದಿಂದ ಹಣವನ್ನು ಕೊಟ್ಟಿರ್ತಾರೆ. ಆದ್ರೆ ಅದ ಹಣವನ್ನ ಅವರ ತಮ್ಮನಿಗೋಸ್ಕರ, ಅಂದ್ರೆ ಅವ್ರ ತಮ್ಮ ಒಂದು ಕಾಯಿಲೆಯಿಂದ ಬರ್ತಾ ಇರ್ತಾನೆ, ಅವನಿಗೋಸ್ಕರ ಸಾಲ ಮಾಡಿ ಅವನನ್ನ ತೋರಿಸಬೇಕು ಅನ್ನೋ ಉದ್ದೇಶದಿಂದ ಆ ಒಬ್ಬ ತಾಯಿ ಹಣವನ್ನ ಇಟ್ಕೊಂಡಿರ್ತಾರೆ. ಆದ್ರೆ ಹಣವನ್ನು ಇಟ್ಕೊಂಡಿದ್ದು ಕಾರಣ, ಆದ್ರೆ ಇವತ್ತು ಏನ್ ಬಂದಿದೆ, ಆ 10,000ಕ್ಕ ಆ ಒಂದು ವೃದ್ಧೆಯನ್ನ ಮನೆ ಬಿಟ್ಟು ಹೊರಗೆ ಹಾಕುವಂತ ಕೆಲಸವನ್ನ ಈ ಮೌಲಾ ಸಾಬ್ ಅವರು ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಗದಗ ಜಿಲ್ಲೆಯ ಏನು ರೋಣ ಪಟ್ಟಣದ ವ್ಯಾಪ್ತಿ ಏನಿದೆ, ಆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಸದ್ಯಕ್ಕೆ ಅವ ದಂಧೆಕೋರರ ಮೇಲೆ ಒಂದು ಕೇಸನ್ನ ದಾಖಲು ಮಾಡಿಕೊಂಡು ಅವ್ರ ಮೇಲೆ ಎಚ್ಚರಿಕೆ ನೀಡೋ ಒಂದು ಕೆಲಸವನ್ನ ಗದಗ ಜಿಲ್ಲೆಯ ಪೊಲೀಸರು ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆದ್ರೆ ಇದು ಎಲ್ಲೋ ಒಂದ್ ಕಡೆ ಕೇಳಿದಾಗ ವೃದ್ಧೆ ಅಂತ ನೋಡ್ದೇನೆ ಆ ಒಬ್ಬ ಪುರುಷ ಒಂದು ವೃದ್ಧೆಯನ್ನು ಹೊರ ಹಾಕಿರೋದು ಎಲ್ಲೋ ಒಂದು ದುರದೃಷ್ಟ ಸಂಗತಿ ಅಂತಾನೆ ಹೇಳ್ಬೋದು. ಈ ಹೆಚ್ಚಾಗಿ ಈ ರಾಜ್ಯದಲ್ಲಿ ಸಹಿತ, ಗದಗ ಜಿಲ್ಲೆಯಲ್ಲಿ ಸಹಿತ ದಂಧೆಕೋರರ ಮತ್ತು ಮೈಕ್ರೋ ಫೈನಾನ್ಸ್ ಕುಳಗಳ ಒಂದು ಅಟ್ಟಹಾಸ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು. ಇದಕ್ಕೆ ಯಾವಾಗ ಈ ಪೊಲೀಸರು ಕಡಿವಾಣ ಹಾಕ್ತಾರೆ ಅಥವಾ ಸರ್ಕಾರ ಕಡಿವಾಣ ಹಾಕುತ್ತೆ ಅನ್ನೋದನ್ನ ತಮ್ಮ ಸಾರ್ವಜನಿಕರು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.